ಶಾಸಕರ ದೆಹಲಿ ಯಾತ್ರೆಗೆ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಶಾಸಕರ ದೆಹಲಿ ಯಾತ್ರೆಯ ವಿಚಾರ ಪ್ರಸ್ತಾಪ ಆಗಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾದ್ರೆ ಹೇಗೆ ಅಂತ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನ ಶಾಸಕರ ದೆಹಲಿ ಯಾತ್ರೆಗೆ ಮುಖ್ಯಮಂತ್ರಿಗಳೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು, ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹಿರಿಯ ಸಚಿವರ ಜೊತೆಗೆ ದೆಹಲಿಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿಗೆ ತಲೆ ಆಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಓಕೆ ಸಾರ್ ಅಂತ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಮತ್ತೆ ನೇರ ಸಂಪರ್ಕದಲ್ಲಿ. ಹನುಮಂತ, ಈಗ ದೆಹಲಿಗೆ ಹೋಗೋದು ಬರೋ ವಿಚಾರವೂ ಕೂಡ ಸಂಪುಟದಲ್ಲಿ ಚರ್ಚೆ ಆಗಿದೆ. ಹೈಕಮಾಂಡ್ ಪಾರ್ಟಿ ನಮ್ದು, ಶಿಸ್ತಿನ ಪಾರ್ಟಿ ನಮ್ದು ಅಂತ ಹೇಳುವಂತವರು ಪಣಗಳಾಗಿ ದೆಹಲಿಗೆ ಹೋಗೋದು, ಅಲ್ಲಿ ಎಲ್ಲೋ ಒಂದ್ ಕಡೆ ಮೀಟಿಂಗ್ ಸೇರೋದು, ಆ ಫೋಟೋಗಳನ್ನ ಹರಿಬಿಡೋದು, ಏನೋ ಒಂದು ಮೆಸೇಜ್ ಕಳಿಸೋದು ಅದರ ಮೂಲಕ, ಇವೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ಯಾವ ರೀತಿಯ ಮಾತುಗಳು ಕೇಳಿ ಬಂದವು? ಸಿದ್ದರಾಮಯ್ಯ ಅವರು ಕೂಡ ಗರಂ ಆದ್ರು. ಏನ್ ನಡೀತು ಅಂತ? ಶ್ರೀಪಾದ್, ಇಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಚರ್ಚೆ, ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಯ ಮುನ್ನೆಲೆಗೆ ಈ ವಿಚಾರ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಸೈಲೆಂಟ್ ಆಗ್ತಾ ಇತ್ತು. ಯಾವಾಗ ಏನು ಮೇ 20ರ ನಂತರದಲ್ಲಿ ಒಂದು ಕ್ಷಣದವರೆಗೂ ಕೂಡ ನಾವು ಕಾಯಲ್ಲ ಅನ್ನುವಂತ ಪ್ರಯತ್ನಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ನಿರಂತರವಾಗಿ ನಡೀತಾನೆ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರೆದು ಮಾತನಾಡುತ್ತೆ ಪವರ್ ಶೇರಿಂಗ್ ವಿಚಾರವನ್ನ ಅನ್ನುವಂತ ನಿರೀಕ್ಷೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಸಾಕಷ್ಟು ಜನ ಒಂದ್ ರೀತಿ ನಿರೀಕ್ಷೆಯನ್ನ ಮಾಡಿದ್ರು. ಆ ನಿರೀಕ್ಷೆಗೆ ಹುಸಿಯಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ, ಎಐಸಿಸಿ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಸಿಎಂ ಮಾಡಬೇಕು ಅನ್ನುವಂತ ಮನವರಿಕೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಈ ಒಂದು ಬೆಳವಣಿಗೆಯನ್ನ ಸಿಎಂ ಸಿದ್ದರಾಮಯ್ಯ ಏನು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ನಿರೀಕ್ಷೆ ಮಾಡಿರಲಿಲ್ಲ. ಈ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸಹಜವಾಗಿಯೇ ಹಿರಿಯ ಸಚಿವರೆಲ್ಲರೂ ಕೂಡ ಆಗಾಗ ಸಂದೇಶ ರವಾನೆ ಮಾಡ್ತೇನೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ರು. ಇದು ಯಾವಾಗ ವ್ಯತಿರಿಕ್ತ ಬೆಳವಣಿಗೆಗಳು ಆಗ್ಲಿಕ್ಕೆ ಶುರುವಾಯಿತು, ಇದು ಪಕ್ಷಕ್ಕೂ ಕೂಡ ಬಹುದೊಡ್ಡ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಯಿತು. ಮತ್ತೆ ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಆಗಾಗ ಮಾತನಾಡ್ತಾ ಸರ್ಕಾರಕ್ಕೆ ಒಂದಷ್ಟು ಕುಟುಕುವ ಕೆಲಸವನ್ನು ಕೂಡ ಜೋರಾಗಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಲಿ, ಹೈಕಮಾಂಡ್ ತೀರ್ಮಾನ ಮಾಡಲಿ, ಆದ್ರೆ ಈ ರೀತಿಯ ಬೆಳವಣಿಗೆಗಳು ಅಂದ್ರೆ ಶಾಸಕರನ್ನ ಹೋಗುವಂತದ್ದು, ಶಾಸಕರನ್ನ ಮನವೊಲಿಸುವಂತದ್ದು, ಕರೆದು ಮಾತನಾಡುವಂತದ್ದು, ಹಿರಿಯ ಸಚಿವರನ್ನ ಭೇಟಿ ಮಾಡುವಂತದ್ದು, ಈ ಎಲ್ಲಾ ಬೆಳವಣಿಗೆಗಳೇನಿದಾವೆ ಇದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಮಾತುಕತೆಯನ್ನ ನಡೆಸೋಣ, ಬಹಿರಂಗವಾಗಿ ಈ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬೇಸರವನ್ನ ಹೊರಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನೌಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ಇಂಥದ್ದೊಂದು ಅಸಮಾಧಾನ, ಬೇಸರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತರು, ಮತ್ತೆ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದ್ರೆ ಎಲ್ಲೂ ಕೂಡ ಓಪನ್ ಆಗಿ ಈ ರೀತಿಯ ಬೆಳವಣಿಗೆಗಳು ಬೇಡ, ಆದ್ರೆ ಆಂತರಿಕವಾಗಿ ಹೈಕಮಾಂಡ್ ನಾಯಕರ ಮುಂದೆ ಏನೆಲ್ಲ ಮಾತುಕತೆಯನ್ನ ಮಾಡಬೇಕು ಅದನ್ನ ಮಾಡಲಿ. ಶಾಸಕರ ದೆಹಲಿ ಯಾತ್ರೆಗೆ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಶಾಸಕರ ದೆಹಲಿ ಯಾತ್ರೆಯ ವಿಚಾರ ಪ್ರಸ್ತಾಪ ಆಗಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾದ್ರೆ ಹೇಗೆ ಅಂತ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನ ಶಾಸಕರ ದೆಹಲಿ ಯಾತ್ರೆಗೆ ಮುಖ್ಯಮಂತ್ರಿಗಳೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು, ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹಿರಿಯ ಸಚಿವರ ಜೊತೆಗೆ ದೆಹಲಿಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿಗೆ ತಲೆ ಆಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಓಕೆ ಸಾರ್ ಅಂತ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಮತ್ತೆ ನೇರ ಸಂಪರ್ಕದಲ್ಲಿ. ಹನುಮಂತ, ಈಗ ದೆಹಲಿಗೆ ಹೋಗೋದು ಬರೋ ವಿಚಾರವೂ ಕೂಡ ಸಂಪುಟದಲ್ಲಿ ಚರ್ಚೆ ಆಗಿದೆ. ಹೈಕಮಾಂಡ್ ಪಾರ್ಟಿ ನಮ್ದು, ಶಿಸ್ತಿನ ಪಾರ್ಟಿ ನಮ್ದು ಅಂತ ಹೇಳುವಂತವರು
ಪಣಗಳಾಗಿ ದೆಹಲಿಗೆ ಹೋಗೋದು, ಅಲ್ಲಿ ಎಲ್ಲೋ ಒಂದ್ ಕಡೆ ಮೀಟಿಂಗ್ ಸೇರೋದು, ಆ ಫೋಟೋಗಳನ್ನ ಹರಿಬಿಡೋದು, ಏನೋ ಒಂದು ಮೆಸೇಜ್ ಕಳಿಸೋದು ಅದರ ಮೂಲಕ, ಇವೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ಯಾವ ರೀತಿಯ ಮಾತುಗಳು ಕೇಳಿ ಬಂದವು, ಸಿದ್ದರಾಮಯ್ಯ ಅವರು ಕೂಡ ಗರಂ ಆದ್ರು, ಏನ್ ನಡೀತು ಅಂತ. ಶ್ರೀಪಾದ್, ಇಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಯ ಮುನ್ನೆಲೆಗೆ ಈ ವಿಚಾರ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಸೈಲೆಂಟ್ ಆಗ್ತಾ ಇತ್ತು. ಯಾವಾಗ ಏನು ಮೇ 20ರ ನಂತರದಲ್ಲಿ ಒಂದು ಕ್ಷಣದವರೆಗೂ ಕೂಡ ನಾವು ಕಾಯಲ್ಲ ಅನ್ನುವಂತ ಪ್ರಯತ್ನಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ನಿರಂತರವಾಗಿ ನಡೀತಾನೆ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರೆದು ಮಾತನಾಡುತ್ತೆ ಪವರ್ ಶೇರಿಂಗ್ ವಿಚಾರವನ್ನ ಅನ್ನುವಂತ ನಿರೀಕ್ಷೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಸಾಕಷ್ಟು ಜನ ಒಂದ್ ರೀತಿ ನಿರೀಕ್ಷೆಯನ್ನ ಮಾಡಿದ್ರು. ಆ ನಿರೀಕ್ಷೆಗೆ ಹುಸಿಯಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ, ಎಐಸಿಸಿ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಸಿಎಂ ಮಾಡಬೇಕು ಅನ್ನುವಂತ ಮನವರಿಕೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಈ ಒಂದು ಬೆಳವಣಿಗೆಯನ್ನ ಸಿಎಂ ಸಿದ್ದರಾಮಯ್ಯ ಏನು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ನಿರೀಕ್ಷೆ ಮಾಡಿರಲಿಲ್ಲ. ಈ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸಹಜವಾಗಿಯೇ ಹಿರಿಯ ಸಚಿವರೆಲ್ಲರೂ ಕೂಡ ಆಗಾಗ ಸಂದೇಶ ರವಾನೆ ಮಾಡ್ತೇನೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ರು. ಇದು ಯಾವಾಗ ವ್ಯತಿರಿಕ್ತ ಬೆಳವಣಿಗೆಗಳು ಆಗ್ಲಿಕ್ಕೆ ಶುರುವಾಯಿತು, ಇದು ಪಕ್ಷಕ್ಕೂ ಕೂಡ ಬಹುದೊಡ್ಡ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಯಿತು. ಮತ್ತೆ ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಆಗಾಗ ಮಾತನಾಡ್ತಾ ಸರ್ಕಾರಕ್ಕೆ ಒಂದಷ್ಟು ಕುಟುಕುವ ಕೆಲಸವನ್ನು ಕೂಡ ಜೋರಾಗಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಲಿ, ಹೈಕಮಾಂಡ್ ತೀರ್ಮಾನ ಮಾಡಲಿ, ಆದ್ರೆ ಈ ರೀತಿಯ ಬೆಳವಣಿಗೆಗಳು ಅಂದ್ರೆ ಶಾಸಕರನ್ನ ಹೋಗುವಂತದ್ದು, ಶಾಸಕರನ್ನ ಮನವೊಲಿಸುವಂತದ್ದು, ಕರೆದು ಮಾತನಾಡುವಂತದ್ದು, ಹಿರಿಯ ಸಚಿವರನ್ನ ಭೇಟಿ ಮಾಡುವಂತದ್ದು, ಈ ಎಲ್ಲಾ ಬೆಳವಣಿಗೆಗಳೇನಿದಾವೆ ಇದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಮಾತುಕತೆಯನ್ನ ನಡೆಸೋಣ, ಬಹಿರಂಗವಾಗಿ ಈ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬೇಸರವನ್ನ ಹೊರಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನೌಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ಇಂಥದ್ದೊಂದು ಅಸಮಾಧಾನ, ಬೇಸರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು, ಮತ್ತೆ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದ್ರೆ ಎಲ್ಲೂ ಕೂಡ ಓಪನ್ ಆಗಿ ಈ ರೀತಿಯ ಬೆಳವಣಿಗೆಗಳು ಬೇಡ, ಆದ್ರೆ ಆಂತರಿಕವಾಗಿ ಹೈಕಮಾಂಡ್ ನಾಯಕರ ಮುಂದೆ ಏನೆಲ್ಲ ಮಾತುಕತೆಯನ್ನ ಮಾಡಬೇಕು ಅದನ್ನ ಮಾಡ್ಲಿ. ಶಾಸಕರ ದೆಹಲಿ ಯಾತ್ರೆಗೆ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಶಾಸಕರ ದೆಹಲಿ ಯಾತ್ರೆಯ ವಿಚಾರ ಪ್ರಸ್ತಾಪ ಆಗಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾದ್ರೆ ಹೇಗೆ ಅಂತ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನ ಶಾಸಕರ ದೆಹಲಿ ಯಾತ್ರೆಗೆ ಮುಖ್ಯಮಂತ್ರಿಗಳೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು, ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹಿರಿಯ ಸಚಿವರ ಜೊತೆಗೆ ದೆಹಲಿಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿಗೆ ತಲೆ ಆಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಓಕೆ ಸಾರ್ ಅಂತ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಮತ್ತೆ ನೇರ ಸಂಪರ್ಕದಲ್ಲಿ. ಹನುಮಂತ, ಈಗ ದೆಹಲಿಗೆ ಹೋಗೋದು ಬರೋ ವಿಚಾರವೂ ಕೂಡ ಸಂಪುಟದಲ್ಲಿ ಚರ್ಚೆ ಆಗಿದೆ. ಹೈಕಮಾಂಡ್ ಪಾರ್ಟಿ ನಮ್ದು, ಶಿಸ್ತಿನ ಪಾರ್ಟಿ ನಮ್ದು ಅಂತ ಹೇಳುವಂತವರು ಪಣಗಳಾಗಿ ದೆಹಲಿಗೆ ಹೋಗೋದು, ಅಲ್ಲಿ ಎಲ್ಲೋ ಒಂದ್ ಕಡೆ ಮೀಟಿಂಗ್ ಸೇರೋದು, ಆ ಫೋಟೋಗಳನ್ನ ಹರಿಬಿಡೋದು, ಏನೋ ಒಂದು ಮೆಸೇಜ್ ಕಳಿಸೋದು ಅದರ ಮೂಲಕ, ಇವೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ಯಾವ ರೀತಿಯ ಮಾತುಗಳು ಕೇಳಿ ಬಂದವು, ಸಿದ್ದರಾಮಯ್ಯ ಅವರು ಕೂಡ ಗರಂ ಆದ್ರು, ಏನ್ ನಡೀತು ಅಂತ. ಶ್ರೀಪಾದ್, ಇಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗಾಗ ಚರ್ಚೆಯ ಮುನ್ನೆಲೆಗೆ ಈ ವಿಚಾರ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಸೈಲೆಂಟ್ ಆಗ್ತಾ ಇತ್ತು.
ಯಾವಾಗ ಏನು ಮೇ 20 ನಂತರದಲ್ಲಿ ಒಂದು ಕ್ಷಣದವರೆಗೂ ಕೂಡ ನಾವು ಕಾಯಲ್ಲ ಅನ್ನುವಂತ ಪ್ರಯತ್ನಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ನಿರಂತರವಾಗಿ ನಡೀತಾನ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರೆದು ಮಾತನಾಡುತ್ತೆ ಪವರ್ ಶೇರಿಂಗ್ ವಿಚಾರವನ್ನ ಅನ್ನುವಂತ ನಿರೀಕ್ಷೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಸಾಕಷ್ಟು ಜನ ಒಂದ್ ರೀತಿ ನಿರೀಕ್ಷೆಯನ್ನ ಮಾಡಿದ್ರು. ಆ ನಿರೀಕ್ಷೆಗೆ ಹುಸಿಯಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ ಎಐಸಿಸಿ ನಾಯಕರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಸಿಎಂ ಮಾಡಬೇಕು ಅನ್ನುವಂತ ಮನವರಿಕೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಈ ಒಂದು ಬೆಳವಣಿಗೆಯನ್ನ ಸಿಎಂ ಸಿದ್ದರಾಮಯ್ಯ ಏನು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ನಿರೀಕ್ಷೆ ಮಾಡಿರಲಿಲ್ಲ. ಈ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಸಹಜವಾಗಿಯೇ ಹಿರಿಯ ಸಚಿವರೆಲ್ಲರೂ ಕೂಡ ಆಗಾಗ ಸಂದೇಶ ರವಾನೆ ಮಾಡ್ತೇನೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ರು. ಇದು ಯಾವಾಗ ವ್ಯತಿರಿಕ್ತ ಬೆಳವಣಿಗೆಗಳು ಆಗ್ಲಿಕ್ಕೆ ಶುರುವಾಯಿತು, ಇದು ಪಕ್ಷಕ್ಕೂ ಕೂಡ ಬಹುದೊಡ್ಡ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಯಿತು. ಮತ್ತೆ ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಆಗಾಗ ಮಾತನಾಡ್ತಾ ಸರ್ಕಾರಕ್ಕೆ ಒಂದಷ್ಟು ಕುಟುಕುವ ಕೆಲಸವನ್ನು ಕೂಡ ಜೋರಾಗಿ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಲಿ, ಹೈಕಮಾಂಡ್ ತೀರ್ಮಾನ ಮಾಡಲಿ. ಆದ್ರೆ ಈ ರೀತಿಯ ಬೆಳವಣಿಗೆಗಳು ಅಂದ್ರೆ ಶಾಸಕರನ್ನ ಹೋಗುವಂತದ್ದು, ಶಾಸಕರನ್ನ ಮನವೊಲಿಸುವಂತದ್ದು, ಕರೆದು ಮಾತನಾಡುವಂತದ್ದು, ಹಿರಿಯ ಸಚಿವರನ್ನ ಭೇಟಿ ಮಾಡುವಂತದ್ದು, ಈ ಎಲ್ಲಾ ಬೆಳವಣಿಗೆಗಳೇನಿದಾವೆ ಇದು ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಮಾತುಕತೆಯನ್ನ ನಡೆಸೋಣ, ಬಹಿರಂಗವಾಗಿ ಈ ರೀತಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬೇಸರವನ್ನ ಹೊರಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನೌಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ಇಂಥದ್ದೊಂದು ಅಸಮಾಧಾನ, ಬೇಸರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು, ಮತ್ತೆ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದ್ರೆ ಎಲ್ಲೂ ಕೂಡ ಓಪನ್ ಆಗಿ ಈ ರೀತಿಯ ಬೆಳವಣಿಗೆಗಳು ಬೇಡ, ಆದ್ರೆ ಆಂತರಿಕವಾಗಿ ಹೈಕಮಾಂಡ್ ನಾಯಕರ ಮುಂದೆ ಏನೆಲ್ಲ ಮಾತುಕತೆಯನ್ನ ಮಾಡಬೇಕು ಅದನ್ನ ಮಾಡ್ಲಿ. ಥ್ಯಾಂಕ್ ಯು ಮಾಹಿತಿಗಾಗಿ.